ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭೀಕರ ದಾಳಿ, ಭೀಭತ್ಸ ಸ್ಫೋಟ, ಬೆಂಕಿಯ ಕೆನ್ನಾಲಿಗೆ ಆಗಸದೆತ್ತರಕ್ಕೆ ಚಿಮ್ತಾ ಇದ್ದು ಒಂದು ಸ್ಫೋಟಕ್ಕೆ 16 ಕಟ್ಟಡ ಧ್ವಂಸ ಆಗ್ತಾ ಇದೆ. ಪಶ್ಚಿಮ ಇರಾನ್ನ ಇಸ್ಫಹಾನ್ನಲ್ಲಿ ಗದರ್ ಕ್ಷಿಪಣಿಗಳ ಘಟಕ ಇದೆ. ಇದೇ ಜಾಗದಲ್ಲಿ ಅರ್ಧಕ್ಕರ್ಧ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹಣೆ ಇದೆ. ಇಲ್ಲೇ ಇರಾನ್ ದೈತ್ಯ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು. ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಬೆಟ್ಟ ಗುಡ್ಡಗಳ ಮಧ್ಯೆ ಇದ್ದ ಈ ಅಡಗು ತಾಣವನ್ನ ಇಸ್ರೇಲ್ ಉಡಾಯಿಸಿ ಹಾಕಿದೆ. ಇರಾನ್ ಕ್ಷಿಪಣಿಗಳು ಆಕಾಶದಲ್ಲಿ ಇಸ್ರೇಲ್ನ ಒಂದೊಂದೇ ದಾಳಿಯನ್ನ ಹಿಮ್ಮೆಟ್ಟಿಸಿದೆ ಅಂತ ಇರಾನ್ ಆರ್ಮಿ ವಿಡಿಯೋ ಪೋಸ್ಟ್ ಮಾಡಿದೆ. ಅಂದಹಾಗೆ ಇಸ್ರೇಲ್ ಹಾಕಿದ ಬಾಂಬ್ಗಳನ್ನ ಇಸ್ರೇಲ್ ನೆಲದಲ್ಲೇ ಇರಾನ್ ನಿಷ್ಕ್ರಿಯಗೊಳಿಸಿದ್ದು 12ಕ್ಕೂ ಹೆಚ್ಚು ಇಸ್ರೇಲಿಗರು ಈ ಸ್ಫೋಟದಲ್ಲಿ ಸತ್ತಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಕ್ಷಿಪಣಿಗಳು ಇಸ್ರೇಲ್ ನೆಲದಲ್ಲಿ ಅಪ್ಪಳಿಸುತ್ತಿದೆ. ಪ್ರಮುಖವಾಗಿ ಇಸ್ರೇಲ್ನ ನೆಗೆವ್ ಮತ್ತು ಜುಡಿಯಾ ವಸತಿ ಕೇಂದ್ರಗಳನ್ನ ಗುರಿಯಾಗಿಸಿ ಇರಾನ್ ಈ ಕ್ಷಿಪಣಿಗಳನ್ನ ಹಾಕಿದೆ. ಗಗನಚುಂಬಿ ಕಟ್ಟಡಗಳು ನೆಲಕ್ಕಚ್ಚಿದ್ದು ರಕ್ಷಣಾ ಪಡೆಗಳು ಹುಡುಕಾಟ ನಡೆಸ್ತಿರೋದು ಕಣ್ಣಿಗೆ ಕಾಣುತ್ತೆ. ಇದು ಈವರೆಗಿನ ಅತಿ ದೊಡ್ಡ ದಾಳಿ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಇದರ ಮಧ್ಯೆ ಶ್ರೀಲಂಕಾದ ಬಂದರು ನಗರವಾದ ಗ್ಯಾಲೆಯಿಂದ ಸುಮಾರು 40 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಈ ನೌಕಾಪಡೆಯನ್ನ ಅಮೆರಿಕ ಸೇನೆ ಇಸ್ರೇಲ್ ಸೇನೆ ಸಮುದ್ರದಲ್ಲೇ ಸರ್ವನಾಶ ಮಾಡಿದೆ. ನೌಕಾಪಡೆಯಲ್ಲಿ 180ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ರು. ಇದರಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಜಲಸಮಾಧಿ ಆಗಿರುವ ಆತಂಕ ಇದ್ದು ಶ್ರೀಲಂಕಾ ರಕ್ಷಣಾ ಸಚಿವಾಲಯ ಮಾನವೀಯತೆ ದೃಷ್ಟಿಯಿಂದ ರಕ್ಷಣೆಗೆ ಧಾವಿಸಿದೆ. ಇಲ್ಲಿವರೆಗೂ 30ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ರಕ್ಷಿಸಿ ಕೊಲಂಬೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇರಾನ್ ದೇಶದ ಪರಮೋಚ್ಚ ನಾಯಕ ಖಮೇನಿ ಸತ್ತ ಮೇಲೆ ಇರಾನ್ ತಲೆಬಾಗುತ್ತೆ ಅನ್ನೋ ಕಲ್ಪನೆಯಲ್ಲಿತ್ತು ಅಮೆರಿಕ. ಆದರೆ ಇರಾನ್ ಕ್ಷಣಕ್ಕೂ ಅಮೆರಿಕ ವಾಯುನೆಲೆಗಳನ್ನೇ ಸ್ಫೋಟಿಸೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೂ ಅಮೆರಿಕ ಯೋಧರು ಸತ್ತಿಲ್ಲ ಅಂತಿದ್ದ ಡೊನಾಲ್ಡ್ ಟ್ರಂಪ್ ಈಗ 4 ಅಮೆರಿಕ ಸೇನಾಧಿಕಾರಿಗಳ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಈಗ ಇರಾನ್ ಜೊತೆ ಯಾವುದೇ ಮಾತುಕತೆನೂ ಇಲ್ಲ ಅಂತ ಟ್ರಂಪ್ ಶಪಥ ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮಾತುಕತೆಗೆ ರೆಡಿ ಅಂದಿತ್ತು. ಆದರೆ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಶಪಥ ಮಾಡಿದೆ. ಇರಾನ್ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಆ ಸ್ಥಾನಕ್ಕೆ ಅವರ ಮಗ ಮೊಜತಬಾ ಖಮೇನಿ ನೇಮಕ ಆಗಿದ್ದಾರೆ. ನಿನ್ನೆ ಇರಾನ್ ಧರ್ಮ ಗುರುಗಳ ಸಮಿತಿಯಾದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಲ್ಲಿ ಸಭೆ ನಡೆಸಿ ಈ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಅಯತೊಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿಯಾಗಿ ಯಾರೇ ಆಯ್ಕೆಯಾದರೂ ಅವರನ್ನ ಹತ್ಯೆ ಮಾಡ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಕ್ವಾರ್ಜಾ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ನಲ್ಲಿ 1045 ಸೈನಿಕರು ನಾಗರಿಕರ ಸಾವಾಗಿದೆ. ಇರಾನ್ನಲ್ಲಿ ಒಟ್ಟು 5946 ಇರಾನಿಗರಿಗೆ ಗಾಯ ಆಗಿದ್ದು 2184 ಜನರ ಸ್ಥಿತಿ ಗಂಭೀರ ಆಗಿದೆ. ಇಸ್ರೇಲ್ನಲ್ಲಿ ಇರಾನ್ ನಡೆಸಿದ ದಾಳಿ ಇಲ್ಲಿವರೆಗೂ 18 ಸೈನಿಕರು ನಾಗರಿಕರ ದುರ್ಮರಣ ಆಗಿದೆ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇರಾನ್ ದಾಳಿಗೆ ಅಮೆರಿಕದ 6 ಸೈನಿಕರು ಸಾವಾಗಿದ್ದು 29 ಸೈನಿಕರಿಗೆ ಗಾಯ ಆಗಿರೋದನ್ನ ಅಮೆರಿಕ ಸ್ಪಷ್ಟಪಡಿಸಿದೆ. ಇಸ್ರೇಲ್ ಇರಾನ್ ಘೋರ ಯುದ್ಧಕ್ಕೆ ಸಿಲುಕಿರುವ ಅಬುಧಾಬಿ, ಇರಾಕ್, ಜೋರ್ಡನ್, ಬಹ್ರೈನ್ ಸೇರಿದಂತೆ 12 ಕೊಲ್ಲಿ ದೇಶಗಳಲ್ಲಿ 67 ಜನ ಯುದ್ಧಕ್ಕೆ ಬಲಿಯಾಗಿದ್ದಾರೆ.